ನನಗೆ ಸಣ್ಣ ಸಣ್ಣದು ಕೂಡ ಮುಖ್ಯ ಅಂತ ಅಂದ್ಕೊಂಡಿದ್ದೀನಿ. ಶಾಸ್ತ್ರೀಯ ಭಾಷೆಯ ಸ್ಥಾನಮಾನಕ್ಕೆ ಸಂಬಂಧಪಟ್ಟಂಥ ಹೋರಾಟದ ಸಂದರ್ಭದಲ್ಲಿ ರಕ್ಷಣಾ ವೇದಿಕೆ ತೆಗೆದುಕೊಂಡಂಥ ತೀರ್ಮಾನ ಇರ್ಬೋದು, ಅಥವಾ ಬೆಳಗಾವಿಯ ಒಳಗಡೆ ನಡೆದಂಥ ಚುನಾವಣೆ ಮತ್ತು ಅಲ್ಲಿ ಮೇಯರ್ ಮಾಡಬೇಕಾದಂಥ ಸಂದರ್ಭದ ವಿಚಾರ ಇರ್ಬೋದು, ರೈಲ್ವೆ ನೇಮಕಾತಿಯಲ್ಲಿ ಇದ್ದಂಥ ವಿಚಾರಗಳಾಗ್ಬೋದು, ಬ್ಯಾಂಕ್ಗಳಲ್ಲಿ ಕನ್ನಡವನ್ನು ಬಳಕೆ ಮಾಡ್ತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂಥ ಸಂಗತಿ ಆಗ್ಬೋದು. ಅಷ್ಟೇ ಯಾಕೆ ನಮ್ಮ ಸರ್ಕಾರದ ಒಳಗಡೆ ಆಗಿರ್ಬೋದಾಗಿರ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳನ್ನು ಕಂಡಾಗ್ಲೂ ಕೂಡ ಸಿಡಿದೆದ್ದು ನಿಂತು ಕನ್ನಡಿಗರಿಗೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ದಿಕ್ಕಿನ ಒಳಗಡೆ ಎಲ್ಲ ಸಂದರ್ಭದಲ್ಲೂ ಕೂಡ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು, ಹೋರಾಟ ಮಾಡಿರ್ತಕ್ಕಂಥದ್ದು ಕರ್ನಾಟಕ ರಕ್ಷಣಾ ವೇದಿಕೆ. ಆ ಕಾರಣಕ್ಕಾಗಿ ಯಾವುದು ಒಂದು ಎರಡು ಅಲ್ಲ, ಎಲ್ಲ ಸಂದರ್ಭಗಳಲ್ಲಿ ಕೂಡ ಅತ್ಯಂತ ಕ್ರಿಯಾತ್ಮಕವಾದ ಕೆಲಸವನ್ನು ರಕ್ಷಣಾ ವೇದಿಕೆ ಮಾಡ್ಕೊಂಡು ಬಂದಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಿಂಕವಿಲ್ಲ, ಭಿನ್ನಾಣವಿಲ್ಲ. ಹೋರಾಟದ ಹಾದಿಯಲ್ಲಿ ಅಡ್ಡಹಾದಿಗಳನ್ನು ತುಳಿದವರಲ್ಲ. ಕನ್ನಡಿಗರ ಹಿತವನ್ನು ಬಲಿಕೊಟ್ಟು ರಾಜಿಯಾದವರಲ್ಲ. ಕನ್ನಡಕ್ಕೆ ಅಪಚಾರವಾದರೆ, ಅನ್ಯಾಯವಾದರೆ ಸಿಡಿಲಾಗುತ್ತಾರೆ. ನಮ್ಮವರೇ ನಯವಂಚಕರಾದರೆ ಗುಡುಗುತ್ತಾರೆ. ನಾಡಿನ ಯಾವುದೇ ಮೂಲೆಯಲ್ಲಿ ಕನ್ನಡಿಗನ ನೋವಿನ ಧ್ವನಿ ಹೊರಟರೆ ಇವರು ಕಿಡಿಕಿಡಿಯಾಗುತ್ತಾರೆ. ಗೌಡರ ಸಿಂಹಗರ್ಜನೆಗೆ ನಾಡಿನ ಗಣ್ಯ ಮಠಾಧೀಶರ ಆಶೀರ್ವಾದವಿದೆ. ನಾರಾಯಣಗೌಡರ ಸಂಘಟನೆ ವಿಶಾಲವಾಗಿದ್ದು, ಅವರು ಎಷ್ಟು ಸಾರಿ ಭಾಷೆಗೋಸ್ಕರವಾಗಿ ತಮ್ಮನ್ನು ತಾವು ಶ್ರಮಿಸ್ಕೊಂಡಿದ್ದಾರೆ, ಹಾಗೆ ಸಂಘಟನೆ ಮಾಡಿದ್ದಾರೆ. ಎಲ್ಲೆಲ್ಲೂ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹಗಲು ರಾತ್ರಿ ದುಡಿತಾ ಇರ್ತಕ್ಕಂಥದ್ದನ್ನು ನೋಡಿದಾಗ ಭಾಷಾ ಮೇಲೆ ಇಷ್ಟೊಂದು ಪ್ರೀತಿ ಪ್ರೇಮ ಇಟ್ಕೊಂಡಿರ್ತಕ್ಕಂಥ ನಾರಾಯಣಗೌಡರ ಬಗ್ಗೆ ಒಂದು ರೀತಿ ಗೌರವ ನಮಗೆ. ಕನ್ನಡವನ್ನೇ ಕಾಯಕ ಮಾಡಿಕೊಂಡು ಕನ್ನಡಿಗರ ಬದುಕನ್ನು ಹಸನುಗೊಳಿಸುವಂಥದ್ದೇ ಕೈಲಾಸ ಎಂದು ಭಾವಿಸಿ ಕನ್ನಡಕ್ಕೋಸ್ಕರ ನಿಂತಿರ್ತಕ್ಕಂಥ ದೇಶಕ್ತಿ ಅಂತಂದರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಆಗಿರ್ತಕ್ಕಂಥ ಟಿ.ಎ. ನಾರಾಯಣಗೌಡ ಜನರು ತಪ್ಪಾಲಿಕ್ಕಿಲ್ಲ. ಹಿಂದೆ ಆಗಿ ಹೋಗಿರ್ತಕ್ಕಂಥ ಹಲವಾರು ಕವಿಗಳ ಸಂಕಲ್ಪ, ಅದರ ಪ್ರತೀಕವಾಗಿರ್ತಕ್ಕಂಥ ಸಾಹಿತ್ಯ, ಈ ಎಲ್ಲಕ್ಕೂ ಕೂಡ ಕ್ರಿಯಾಶಕ್ತಿಯಾಗಿ ನಿಂತು ಹೋರಾಟ ಮಾಡಿದಂತಹವರು, ಮಾಡ್ತಾ ಇರ್ತಕ್ಕಂತಹವರು ತುಂಬ ಚಿಕ್ಕ ವಯಸ್ಸಿನ ನಾರಾಯಣಗೌಡರು ಒಮ್ಮೆ ದೂರದರ್ಶನದಲ್ಲಿ ಮಾತನಾಡ್ತಾ ಇರ್ತಕ್ಕಂಥ ಒಂದು ಗಳಿಗೆನಲ್ಲಿ ಪೂಜ್ಯ ಗುರು ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರ ಮಾತುಗಳನ್ನ ಕೇಳ್ತಾ ಒಂದು ಮಾತನ್ನ ಹೇಳಿದರು. ಈ ಹುಡುಗ ಇದ್ದಾನಲ್ಲ ನಾರಾಯಣಗೌಡರು, ಬಹುಶಃ ಅವತ್ತಿಗೆ 38-40 ವರ್ಷ ಆಗಿರಲಿಕ್ಕೆ ಸಾಧ್ಯತೆ ಇದೆ. ಕನ್ನಡದ ಪರವಾಗಿ ಎಷ್ಟು ಸ್ಪಷ್ಟವಾಗಿ ದಿಟ್ಟವಾಗಿ ಮಾತನಾಡ್ತಾ ನೋಡಿ ಈ ಹುಡುಗ ನಾರಾಯಣಗೌಡ. ಗುರುಜಿಯವರು ಹೇಳಿದ ಮಾತದು. ಇದೇ ರೀತಿ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಯುವಕರಿಗೂ ಕೂಡ ಒಂದು ವಿಷನ್ ಸೆಟ್ ಆದದ್ದೇ ಆದರೆ, ಒಂದು ದೂರದರ್ಶಿತ್ವ ಬಂದದ್ದೇ ಆದರೆ ಯಾವ ದೇಶ ತಾನೇ ಮುಂದುವರಿದಲೇ ಇರಲಿಕ್ಕೆ ಸಾಧ್ಯ ಇಲ್ಲ. ಯುವಕರಲ್ಲಿರ್ತಕ್ಕಂಥ ಶಕ್ತಿ ಅಷ್ಟೇ ಅಲ್ಲ, ಆ ಶಕ್ತಿ ಸರಿಯಾದ ರೀತಿಯಲ್ಲಿ ಪ್ರವಹಿಸಬೇಕು ಅಂತಂದರೆ ಅವರಿಗೆ ಸರಿಯಾದ ಮಾರ್ಗದರ್ಶನ ಬೇಕಾಗ್ತದೆ. ಎನರ್ಜಿ ಆಕ್ಟಿವೇಟ್ ಆದಂಥ ಸಂದರ್ಭದಲ್ಲಿ ಆ ಪ್ರಕಟಗೊಂಡ ಅಂಥ ಶಕ್ತಿಗೆ ಸರಿಯಾದ ರೀತಿಯಾಗಿರ್ತಕ್ಕಂಥ ಧನಾತ್ಮಕವಾಗಿರ್ತಕ್ಕಂಥ ಮಾರ್ಗವನ್ನು ತೋರಿಸ್ದಲೇ ಹೋದರೆ ಋಣಾತ್ಮಕವಾಗಿ ಪ್ರವಹಿಸಲಿಕ್ಕೆ ಪ್ರಾರಂಭ ಆದದ್ದೇ ಆದರೆ ಅದು ಏಳಿಗೆ ಆಗೋದ್ರ ಬದಲು ಅಧಃಪತನದ ಕಡೆಗೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಲಕ್ಷಾಂತರ ಯುವಕರಿಗೆ ಒಂದು ದಾರಿಯನ್ನು ತೋರಿಸಿ ಕನ್ನಡ ನಾಡಿನ ರಕ್ಷಣೆ ಅಷ್ಟೇ ಅಲ್ಲ, ನುಡಿಯ ರಕ್ಷಣೆ ಅಷ್ಟೇ ಅಲ್ಲ, ಜಲ ರಕ್ಷಣೆ ಅಷ್ಟೇ ಅಲ್ಲ, ಉದ್ಯೋಗದಿಂದ ಎಲ್ಲ ತೆರನಾಗಿರ್ತಕ್ಕಂಥ ಸಮಾಜಮುಖಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ, ಅದನ್ನು ಸಾಕಾರಗೊಳಿಸಲಿಕ್ಕೆ ತಮ್ಮ ಜೊತೆಯಲ್ಲಿ ಲಕ್ಷಾಂತರ ಯುವಕರನ್ನ ಜೊತೆಲಿಟ್ಟುಕೊಂಡು ಮಾಡ್ತಾ ಇರ್ತಕ್ಕಂಥ ಈ ಕೆಲಸ ಯಾವುದೇ ಒಬ್ಬ ವ್ಯಕ್ತಿ ಹುಟ್ಟಿದ ನಂತರದಲ್ಲಿ ತನ್ನ ತಾಯಿ ನಾಡಿಗೆ ಕೊಡ್ತಕ್ಕಂಥ ಒಂದು ಅನುಪಮವಾಗಿರ್ತಕ್ಕಂಥ ಸೇವೆ.